ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಾನು ಇವಾಗ ಪುಣೆಯಲ್ಲಿರುವಂಥ ಮ್ಯೂಸಿಯಮಲ್ಲಿದ್ದೀನಿ. ಗುರು, ಕ್ರಿಕೆಟ್ ಅಂದರೆ ಯಾರ್ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವ್ರಿಗೂ ಕ್ರಿಕೆಟ್ ಅಂದರೆ ಇಷ್ಟ ಆಗೋಗುತ್ತೆ. ಸೊ ಇವಾಗ ಅದರಿಂದ ಏನಂತಂದರೆ ಇವಾಗ ಬರೀ ಟಿ ವಿಲಿ ಮಾತ್ರ ಮೊಬೈಲಲ್ಲಿ ಬರೀ ಪ್ಲೇಯರ್ಸ್ಗಳನ್ನ ನೋಡ್ತಾ ಇರ್ತೀರಾ. ಸೊ ಅದರಿಂದ ಇವಾಗ ನಾನು ಆ ಪ್ಲೇಯರ್ಸ್ಗಳು ಯೂಸ್ ಮಾಡಿ ಬುಟ್ಟಿ ಹೋಗಿರುವಂಥ ಪ್ಯಾಡು, ಟೀ ಶರ್ಟು, ಪ್ಯಾಂಟು ಆ್ಯಂಡ್ ಬ್ಯಾಟು, ಬಾಲು ಎಲ್ಲನೂ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನಾನು ಬಂದಿರೋದು ಇವತ್ತು ಪುಣೆಯಲ್ಲಿರುವಂಥ ಮ್ಯೂಸಿಯಮ್ಗೆ. ಸೊ ಅವ್ರವ್ರ ಹೆಸರು ಮತ್ತು ಫೋನ್ ನಂಬರು, ಅವ್ರ ಊರು ಎಲ್ಲನೂ ಎಂಟ್ರಿ ಮಾಡ್ಕೋತಾರೆ. ಸೊ ಎಂಟ್ರಿ ಮಾಡಿಕೊಂಡು ಟಿಕೆಟ್ ಕೊಡ್ತಾರೆ. ಸೊ ಟಿಕೆಟ್ ಬಂದು 223 ರೂಪಾಯಿ ಇರುತ್ತೆ. ಸೊ ಇಲ್ಲಿ 200 ರೂಪಾಯಿ ಅಂತ ಹಾಕೋರೆ. ಸೊ 200 ರೂಪಾಯಿ ಇರುತ್ತೆ ಟಿಕೆಟು. ಸೊ ಗುರು, ಇವಾಗ ನಾನು ನಿಮ್ಮನ್ನ ಇಂಡಿಯನ್ ಲಾರ್ಜೆಸ್ಟ್ ಮ್ಯೂಸಿಯಮ್ಗೆ ಕರ್ಕೊಯ್ತಾ ಇದ್ದೀನಿ. ಹೋಗೋಣ ಬನ್ನಿ. ಸೊ ಲಿಫ್ಟಿಂದ ಬಂದಮೇಲೆ ಈ ಥರ ಶೂ ಬಿಚ್ಚಬೇಕು. ಏನಾದರೆ ಸ್ಲಿಪ್ಪರ್ ಏನಾರು ಹಾಕಿದರೆ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಒಳಗೆ ಎಂಟ್ರಿ ಕೊಡಬೇಕು. ಎಂಟ್ರಿ ಆದ ತಕ್ಷಣ ಆಪೋಸಿಟೇ ಆಗಿನ ಕಾಲದಲ್ಲಿಂದ ಅಂದರೆ 1720ರಿಂದ ಹಿಡಿದು 1900 ಗಂಟನೂ ಎಷ್ಟೆಷ್ಟು ಬ್ಯಾಟ್ಗಳು ಯಾವ್ಯಾವ ಥರ ಇತ್ತು ಅಂತ ಡೀಟೇಲ್ಸ್ ಆಗಿ ಮಡಗವ್ರೆ. ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಬ್ಯಾಟ್ ಬಂದು ಫಸ್ಟು ಹಾಕಿ ಬ್ಯಾಟ್ ಥರ ಐತಲ್ಲ, ಇದು ಬಂದು ಫಸ್ಟ್ ಬಂದಿರುವಂಥದ್ದು ಬ್ಯಾಟು. 1720ರಲ್ಲಿ ಬಂದಿರುವಂಥ ಬ್ಯಾಟ್ ಇದು. ಸೊ ಅದಾದಮೇಲೆ ಇದು ಎರಡನೇದು ಕಾಣಿಸ್ತಿದೆಯಲ್ಲ, ಈ ಬ್ಯಾಟ್ ಬಂದು 1750ರಲ್ಲಿ ತಯಾರಿಸಿರುವಂಥ ಬ್ಯಾಟು. ಸೊ ಇದು ಮೂರನೇದು ಬಂದು 1774ರಲ್ಲಿ ತಯಾರಿಸಿರುವಂಥ ಬ್ಯಾಟು. ಸೊ ಈ ಬ್ಯಾಟ್ ಬಂದು 1790ರಲ್ಲಿ ತಯಾರಿಸಿರುವಂಥ ಬ್ಯಾಟು. ಇದು 1800ರಲ್ಲಿ ತಯಾರಿಸಿರೋದು, 1840, 1900ರಲ್ಲಿ. ಇದು ಈಗ ರೀಸೆಂಟಾಗಿ ನೀವು ಕ್ರಿಕೆಟ್ ನೋಡ್ತಿರಲ್ಲ, ಕ್ರಿಕೆಟ್ ಆಡುವಂಥವ್ರು ಈ ಬ್ಯಾಟ್ನ ಯೂಸ್ ಮಾಡೋದು. ಅಂದರೆ ಈ ಬ್ಯಾಟಲ್ಲ, ಈ ಥರ ಸ್ಟೈಲಲ್ಲಿರುವಂಥ ಬ್ಯಾಟ್ಗಳನ್ನ ಯೂಸ್ ಮಾಡ್ತಾರೆ. ಈ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ಈ ಬ್ಯಾಟ್ ಥರ ಈ ಜರ್ನಿಲಿ ಐತೆ ಇವಾಗ ಬ್ಯಾಟು. ಸೊ ಹಾಗೆ ಅದ್ರ ಎಡಗಡೆ ಬಂತು ಅಂತಂದರೆ, ಸೊ ಇಲ್ಲಿ ಬ್ಯಾಟ್ಗೋಸ್ಕರ ಅಂತಲೇ ಒಂದು ರೂಮ್ನ ಡೆಡಿಕೇಟ್ ಮಾಡವ್ರೆ. ಸೊ ಟೋಟಲಾಗಿ ಬಂದು 38,000 ಪ್ಲೇಯರ್ಸ್ಗಳ ನೆನಪುಗಳು ಈ ಮ್ಯೂಸಿಯಮಲ್ಲಿ ಐತೆ. ಸೊ ಅಷ್ಟೆಲ್ಲ ಕವರ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ವೀಡಿಯೋ ಮಾಡ್ಕೊಳ್ತೀನಿ, ನೀವು ಪಾಸ್ ಮಾಡಿ ವೀಡಿಯೋನ ನೋಡ್ಕೊಳ್ಳಿ. ಸೊ ಮೇನ್ ಪ್ಲೇಯರ್ ನನಗೆ ಯಾರು ಗೊತ್ತು ಮತ್ತು ಮೇನ್ ಪ್ಲೇಯರ್ ಯಾರ್ಯಾರು ಗೊತ್ತು ಅಂತ ಅವ್ರವ್ರದ್ದು ಮಾತ್ರ ಕಂಡಿಡಿದು ವೀಡಿಯೋ ಮಾಡ್ತೀನಿ. ಅಷ್ಟು ಬ್ಯಾಟ್ಗಳನ್ನ ಕಲೆಕ್ಷನ್ ವೀಡಿಯೋ ಪ್ರತಿಯೊಂದು ಹೇಳ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ, ಪಾಸ್ ಮಾಡಿಕೊಂಡು ನೋಡಿ. ಈ ರೂಮ್ ನೋಡ್ತಾ ಇದ್ದೀರಲ್ಲ, ಈ ರೂಮಲ್ಲಿ ಬರೀ ಲೆಜೆಂಡ್ಸ್ಗಳು ಮಾತ್ರ ಬ್ಯಾಟ್ಗಳನ್ನ ಮಾಡಿರುವಂಥದ್ದು. ಸೊ ಲೆಜೆಂಡ್ಸ್ಗಳು ಅಂದರೆ ಇವಾಗ ಯಾರು ಮಾಡೋಕ್ಕಾಗದಿರುವಂಥ ಸಾಹಸ ದಾಖಲೆ ಮಾಡಿರ್ತಾರಲ್ಲ, ಅವ್ರನ್ನ ಲೆಜೆಂಡ್ಸ್ ಅಂತಾರೆ. ಸೊ ಇಲ್ಲಿರುವಂಥ ಬ್ಯಾಟ್ಗಳೆಲ್ಲ ಸಾಧನೆ ಮಾಡಿರುವಂಥವ್ರು ಬ್ಯಾಟ್ಗಳು. ಸೊ ನಾನು ನಿಮಗೆ ಇವಾಗ ಫಸ್ಟ್ ತೋರಿಸುವಂಥ ಬ್ಯಾಟ್ ಬಂದು ಕೊಹ್ಲಿಯವ್ರ ಬ್ಯಾಟು. ಸೊ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ಗಳು ನೋಡ್ಬೋದು ನೀವೀಗ. ಸೊ ಈ ಬ್ಯಾಟಲ್ಲಿ ಅವರು 75 ಹಾಫ್ ಸೆಂಚುರಿಗಳನ್ನ ಮಾಡವ್ರೆ, 51 ಸೆಂಚುರಿಗಳನ್ನ ಬರ್ಸವ್ರೆ. ಇನ್ನಿಂಗ್ಸ್ ಬಂದು 302 ಇನ್ನಿಂಗ್ಸ್ಗಳನ್ನ ಆಡೋರೆ ಈ ಬ್ಯಾಟಲ್ಲಿ. ಟೋಟಲಾಗಿ ವಿರಾಟ್ ಕೊಹ್ಲಿ ಅವರು ಹೊಡೆದಿರುವಂಥ ರನ್ ಈ ಬ್ಯಾಟಲ್ಲಿ 14,255 ರನ್ಗಳನ್ನ ಈ ಬ್ಯಾಟಲ್ಲಿ ಹೊಡೆದಿರುವಂಥದ್ದು. ಸೊ ಗುರು, ನೀವು ಗಾಡ್ ಆಫ್ ಕ್ರಿಕೆಟ್ ಅಂತ ಕೇಳಿರ್ತೀರಾ. ಸೊ ಸಚಿನ್ ತೆಂಡೂಲ್ಕರ್ ಅವ್ರ ಬ್ಯಾಟು ಸೊ ಈ ಮ್ಯೂಸಿಯಮಲ್ಲಿ ಐತೆ, ವಿತ್ ಅವ್ರ ಸೈನ್ ಕೂಡ ಐತೆ. ಇವಾಗ ಆ ಬ್ಯಾಟ್ನು ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಈ ಬ್ಯಾಟಲ್ಲಿ ಟೋಟಲಾಗಿ 96 ಸೆಂಚುರಿಗಳು ಬರ್ಸವ್ರೆ, ಅಂದರೆ ಹಾಫ್ ಸೆಂಚುರಿಗಳು. ಅದಾದಮೇಲೆ ನೋಡ್ತು ಅಂದರೆ 49 ಸೆಂಚುರಿಗಳನ್ನ ಬರ್ಸವ್ರೆ. ಟೋಟಲಾಗಿ ಈ ಬ್ಯಾಟಿಂದ 18,426 ರನ್ಗಳನ್ನ ಹೊಡೆದವ್ರೆ. ಸೊ ಅವ್ರು ಆಡಿರುವಂಥ ರನ್ಗೂ ಈ ಬ್ಯಾಟು ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಬ್ಯಾಟು ಹೊಡೆದೋಗಿದೆ. ಸೊ ಈ ಬ್ಯಾಟ್ನ ಅವರೇ ಸ್ವತಃ ಸೈನ್ ಮಾಡಿ, ಸಚಿನ್ ತೆಂಡೂಲ್ಕರ್ ಅಂತ ಸೈನ್ ಮಾಡಿ ಅವರಿಗೆ ಮ್ಯೂಸಿಯಮಲ್ಲಿ ಇಡಿಸಿದ್ದಾರೆ. ಸೊ ಈ ಬ್ಯಾಟ್ ಬಂದು ಸೌರವ್ ಗಂಗೂಲಿ ಅವ್ರದ್ದು. ಸೊ ಈ ಬ್ಯಾಟಲ್ಲಿ ಟೋಟಲಾಗಿ ಅವರು 11,303 ರನ್ಗಳನ್ನ ಹೊಡೆದವ್ರೆ. ಹಾಫ್ ಸೆಂಚುರಿ ಬಂದು 72 ಹಾಫ್ ಸೆಂಚುರಿ ಮಾಡವ್ರೆ. ಫುಲ್ ಸೆಂಚುರಿ ಬಂದು 22 ಸೆಂಚುರಿಗಳನ್ನ ಮಾಡವ್ರೆ ಈ ಬ್ಯಾಟಲ್ಲಿ. ಈ ಬ್ಯಾಟ್ ಬಂದು ನಮ್ಮ ರಾಹುಲ್ ದ್ರಾವಿಡ್ ಅವ್ರದ್ದು. ಸೊ ಈ ಬ್ಯಾಟಲ್ಲಿ ಅವರು ಟೋಟಲಾಗಿ 10,889 ರನ್ಗಳನ್ನ ಹೊಡೆದವ್ರೆ. ಸೊ ಇದರಲ್ಲಿ ಶತಕ ಬಂದು 12 ಶತಕಗಳನ್ನ ಹೊಡೆದವ್ರೆ. ಹಾಫ್ ಸೆಂಚುರಿ ಬಂದು 83 ಹಾಫ್ ಸೆಂಚುರಿಗಳನ್ನ ಹೊಡೆದವ್ರೆ. ಟೋಟಲಾಗಿ 344 ಇನ್ನಿಂಗ್ಸ್ ಆಡೋರೆ. ನೀವೆಲ್ಲ ಮಿಸ್ಟರ್ ಕೂಲ್ ಅಂದರೆ MS ಧೋನಿ ಅವ್ರನ್ನ ನೋಡಿರ್ತೀರ ಟಿ ವಿಲೆಲ್ಲ. ಸೊ ಅವ್ರು ಉಪಯೋಗಿಸಿ ಬುಟ್ಟಿ ಹೋಗಿರುವಂಥ ಬ್ಯಾಟ್ನ ತೋರಿಸ್ತೀನಿ ಈಗ ನೋಡಿ. ಸೊ ಈ ಬ್ಯಾಟ್ ಬಂದು MS ಧೋನಿ ಅವರು ಉಪಯೋಗಿಸಿ ಬುಟ್ಟಿ ಹೋಗಿರುವಂಥ ಬ್ಯಾಟ್ಗಳಿದು. ಸೊ ಈ ಥರ ಬಂದು ಅವರು ಟೋಟಲ್ ರನ್ ಬಂದು 10,773 ರನ್ಗಳನ್ನ ಹೊಡೆದವ್ರೆ. ಸೊ ಇದರಲ್ಲಿ ಶತಕ ಬಂದು
10 ಶತಕಗಳನ್ನ ಬಾರಿಸವ್ರೆ. ಹಾಫ್ ಸೆಂಚುರಿ ಬಂದು 73 ಹಾಫ್ ಸೆಂಚುರಿಗಳನ್ನ ಬಾರಿಸವ್ರೆ. ಟೋಟಲ್ ಇನ್ನಿಂಗ್ಸ್ ಬಂದು 350 ಇನ್ನಿಂಗ್ಸ್ಗಳನ್ನ ಈ ಬ್ಯಾಟಲ್ಲಿ ಆಡಿರುವಂಥದ್ದು. ಸ್ವತಃ MS ಧೋನಿ ಅವರೇ ಬಂದು ಸೈನ್ ಮಾಡಿರುವಂಥ ಸಿಗ್ನೇಚರ್ನ ನೋಡ್ತಾ ಇರ್ಬೋದು ನೀವು. ಸೊ ಇದು ಬಂದು MS ಧೋನಿ ಅವರ ಬ್ಯಾಟು. ಸೊ ಕ್ರಿಸ್ ಗೇಲ್ನ ನೀವೆಲ್ಲ ನೋಡಿರ್ತೀರ, ವೆಸ್ಟ್ ಇಂಡೀಸ್ ಪ್ಲೇಯರು. ಸೊ ಅವರು ಆಡಿಬಿಟ್ಟು ಹೋಗಿರುವಂಥ ಬ್ಯಾಟ್ನ ಇವಾಗ ಮ್ಯೂಸಿಯಮಲ್ಲಿ ಇವಾಗ ನಾನು ನೋಡಿದ್ದೀನಿ, ಇವಾಗ ನೀವು ನೋಡಿ. ಸೊ ಈ ಬ್ಯಾಟ್ ಬಂದು ಕ್ರಿಸ್ ಗೇಲ್ ಅವರ ಬ್ಯಾಟು. ಇವ್ರು ಬಂದು ಕ್ರಿಸ್ ಗೇಲ್ ಅಂತ. ಇವ್ರು ಬಂದು ಟೋಟಲಾಗಿ 10,480 ರನ್ಗಳನ್ನ ಹೊಡೆದವ್ರೆ. ಶತಕ ಬಂದು 25 ಶತಕಗಳನ್ನ ಕಂಪ್ಲೀಟ್ ಮಾಡವ್ರೆ. ಹಾಫ್ ಸೆಂಚುರಿ ಬಂದು 54 ಹಾಫ್ ಸೆಂಚುರಿಗಳನ್ನ ಮಾಡವ್ರೆ. ಟೋಟಲ್ ಇನ್ನಿಂಗ್ಸ್ ಬಂದು 301 ಇನ್ನಿಂಗ್ಸ್ಗಳನ್ನ ಆಡವ್ರೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಬ್ಯಾಟ್ ಬಂದು ಸುನಿಲ್ ಗವಾಸ್ಕರ್ ಅವ್ರದ್ದು. ಸೊ ಈ ಬ್ಯಾಟು ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಚುಕ್ಕೆ ಥರ ಐತೆ. ಸೊ ಅದು ಅವ್ರ ಫ್ಯಾಷನ್ಗೋಸ್ಕರ ಅಂತ ಮಡಗಿದ್ರಂತೆ ಹಂಗೆ. ಸೊ ಇವ್ರ ರನ್ಗಳು ಬಂದು ಟೋಟಲಾಗಿ 10,122 ರನ್ಗಳು ಹೊಡೆದವ್ರೆ. ಶತಕ ಬಂದು 34 ಶತಕಗಳನ್ನ ಹೊಡೆದವ್ರೆ. 50 ಬಂದು 45 50ಗಳ್ನ ಮಾಡವ್ರೆ. ಈ ಬ್ಯಾಟಲ್ಲಿ ಬಂದು 125 ಇನ್ನಿಂಗ್ಸ್ಗಳನ್ನ ಆಡವ್ರೆ. ಬ್ರೆನ್ ಲಾರಾ ಅಂತ. ಸೊ ಇವ್ರ ರನ್ ಬಂದು ಟೋಟಲಾಗಿ 11,953 ರನ್ಗಳನ್ನ ಹೊಡೆದವ್ರೆ. ಸೊ ಈ ಬ್ಯಾಟಲ್ಲಿ ಅಂದರೆ ಇಷ್ಟೊಂದು ಸಣ್ಣ ಕಾಣಿಸ್ತೈತಿ ಬ್ಯಾಟು, ಇವಾಗ ನಿಮ್ಮ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು, ಸಣ್ಣ ಕಾಣಿಸ್ತೈತೆ. ಸೊ ಇದ್ರಲ್ಲಿ ಬಂದು ಟೋಟಲಾಗಿ 34 ಶತಕಗಳನ್ನ ಬಾರಿಸವ್ರೆ. ಸೊ 48 ಹಾಫ್ ಸೆಂಚುರಿಗಳನ್ನ ಹೊಡೆದವ್ರೆ. 131 ಇನ್ನಿಂಗ್ಸ್ಗಳನ್ನ ಆಡವ್ರೆ. ಸೊ ಇವ್ರು ಬಂದು ರಿಕಿ ಪಾಯಿಂಟಿಂಗ್ ಅಂತ. ಸೊ ಇವರು ಟೋಟಲಾಗಿ ಹೊಡೆದಿರುವಂಥ ರನ್ ಬಂದು 13,377 ರನ್ಗಳನ್ನ ಹೊಡೆದವ್ರೆ. ಸೊ 100 ಬಂದು 41 100ಗಳ್ನ ಮಾಡವ್ರೆ. ಹಾಫ್ ಸೆಂಚುರಿ ಬಂದು 62 ಹಾಫ್ ಸೆಂಚುರಿಗಳನ್ನ ಮಾಡವ್ರೆ. ಸೊ ಇವರ ಇನ್ನಿಂಗ್ಸ್ ಬಂದು 168 ಇನ್ನಿಂಗ್ಸ್ಗಳನ್ನ ಆಡವ್ರೆ. ಸೊ ಈ ಬ್ಯಾಟಲ್ಲಿ ಅವರ ಸಿಗ್ನೇಚರ್ ಕೂಡ ಹಾಕ್ಬಿಟ್ಟು ಮಡಗವ್ರೆ. ಪ್ಲೇಯರ್ಸ್ MS Dhoni. MS Dhoni. Right. Okay. So welcome to Blades of Glory. So I'll just tell you the history about the museum first of all. So this museum was inaugurated in 2012 by Sachin himself, and the owner of this museum, his name is Rohan Pathak. He has played at national level and he is crazy about cricket. Players have you got? This is his private collection basically, and as he had played national, so he has good friends in cricketing world, one being Sachin. So Sachin inaugurated the museum, and up until now 400 to 500 plus athletes have visited the museum. You name any athletes, they have visited the museum, including Virat, Rohit, foreign players, etc. Then there's triple centuries behind this wall, and lastly there's a souvenir shop. So yeah, this is the museum. You can click videos, pictures, everything is allowed. Just one request from our side is do not touch anything. ಸೊ ಇವ್ರು 3 ಜನನೂ ಲೆಜೆಂಡ್ ಆಫ್ ಕ್ರಿಕೆಟರ್ಸ್ ಅಂದರೆ, ಸೊ ಇವ್ರು 3 ಜನನೂ ಲೆಜೆಂಡ್ಗಳು. ಸೊ ಅದಕ್ಕೋಸ್ಕರ ಅವ್ರ ಫೋಟೋ ವಿತ್ ಅವ್ರ ಸಿಗ್ನೇಚರ್ ಕೂಡ ಇಲ್ಲಿ ಹಾಕವ್ರೆ. ಸೊ ಈ ಜರ್ಸಿ ಬಂದು ಮುತ್ತಯ್ಯ ಮುರಳೀಧರನ್ ಅಂತ. ಸೊ ಇವ್ರು ಬಂದು ಶ್ರೀಲಂಕನ್ ಪ್ಲೇಯರು. ಸೊ ಇವರ ಟೆಸ್ಟ್ ಜರ್ಸಿ ನೋಡ್ತಾ ಇರ್ಬೋದು ನೀವೀಗ. ಟೋಟಲ್ ವಿಕೆಟ್ ಬಂದು 520 ವಿಕೆಟ್ಗಳನ್ನ ಹಾಕವ್ರೆ ವಿತ್ ಅವ್ರ ಸೈನ್ ಕೂಡ ಹಾಕವ್ರೆ. ಸೊ ರೀಸೆಂಟಾಗಿ 2026ರಲ್ಲಿ ವರ್ಲ್ಡ್ ಕಪ್ ನಡೀತಲ್ಲ, T20 ವರ್ಲ್ಡ್ ಕಪ್ಪು. ಈ ಬ್ಯಾಟಲ್ಲಿ ಇಂಡಿಯನ್ ಟೀಮಲ್ಲಿ ಎಷ್ಟು ಜನ ಆಡಿದರು 2026ರಲ್ಲಿ T20 ವರ್ಲ್ಡ್ ಕಪ್ನ ಯಾರ್ಯಾರು ಆಡಿದರು ಅವ್ರ ಸಿಗ್ನೇಚರ್ ಎಲ್ಲ ಐತೆ. ಸೊ ನೋಡ್ತಾ ಇರ್ಬೋದು, ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್, ಇಶಾನ್ ಕಿಶನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಹರ್ಷಲ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ವರುಣ್ ಚಕ್ರವರ್ತಿ. ಸೊ ಇವ್ರು ಇಷ್ಟು ಜನನೂ 2026ರಲ್ಲಿ T20 ವರ್ಲ್ಡ್ ಕಪ್ ಆಡಿರುವಂಥವ್ರದ್ದು. ಸೊ ಇದು ರೀಸೆಂಟಾಗಿ ತಂದು ಮ್ಯೂಸಿಯಮಲ್ಲಿ ಮಡಗಿರುವಂಥದ್ದು. ಸೊ ಇದು ಇಂಡಿಯಾದವ್ರದ್ದು, ಇದು ಬಂದು ಜಿಂಬಾಬ್ವೆ ಅವ್ರದ್ದು, ಸೊ ಇದು ಸೌತ್ ಆಫ್ರಿಕಾ ಅವ್ರದ್ದು, ಇದು ವೆಸ್ಟ್ ಇಂಡೀಸ್ದವ್ರದ್ದು, ಸೊ ಇದು ಬಂದು ಪಾಕಿಸ್ತಾನ ಅವ್ರದ್ದು, ಇದು ಬಂದು ನ್ಯೂಜಿಲೆಂಡ್ ಅವ್ರದ್ದು, ಇದು ಬಂದು ಇಂಗ್ಲೆಂಡ್ ಅವ್ರದ್ದು, ಸೊ ಇದು ಬಂದು ಶ್ರೀಲಂಕಾ ಅವ್ರದ್ದು.
ಟೋಟಲಾಗಿ 2026ರಲ್ಲಿ T20 ವರ್ಲ್ಡ್ ಕಪ್ ಆಡಿರುವಂಥ ಟೀಮ್ಗಳದೆಲ್ಲ ಇಲ್ಲಿ ಪ್ರಿಸರ್ವ್ ಮಾಡಿ ಇಕ್ಕವ್ರೆ. ಸೊ ವಿತ್ ಅವ್ರ ಸೈನ್ಗಳು ಎಷ್ಟು ಜನ ಆಡಿರ್ತಾರೆ ಅಷ್ಟು ಜನದ್ದು ಸೈನ್ಗಳನ್ನ ಮಾಡಿ ರಿಸರ್ವ್ ಮಾಡಿ ಮಡಗವ್ರೆ. ಸೊ ಇವೆಲ್ಲ ಬಂದು ಟೆಸ್ಟ್ ಬಾಲ್ಗಳು, ಅಂದರೆ ಕೆಂಪು ಬಾಲ್ನ ಮಾತ್ರ ಟೆಸ್ಟಿಗೆ ಯೂಸ್ ಮಾಡ್ತಾರೆ. ಸೊ ಆ ಬಾಲ್ಗಳು ಇವೆಲ್ಲ. ಸೊ ಮಹೇಂದ್ರ ಸಿಂಗ್ ಧೋನಿ ಅವರು 2011ರಲ್ಲಿ ಕ್ಯಾಪ್ಟನ್ಶಿಪ್ಪಲ್ಲಿ ಸೊ ಕಪ್ ಗೆದ್ದಿತ್ತಲ್ಲ, ಸೊ ಆವಾಗ ಯೂಸ್ ಮಾಡಿರುವಂಥ ಪ್ಯಾಡು ವಿತ್ ಗ್ಲೌಸ್ಗಳನ್ನ ಇಲ್ಲಿ ಮ್ಯೂಸಿಯಮಲ್ಲಿ ಮಡಗವ್ರೆ. ಸೊ ಈ ಫೋಟೋ ಬಂದು ಇಂಡಿಯಾ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದಾಗ 1983ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ತೆಗೆದಿರುವಂಥ ಫೋಟೋ ಇದು. ಸೊ ಕಪಿಲ್ ದೇವ್ ಅವರ ಸೈನು ಕೂಡ ಐತೆ, ಸುನಿಲ್ ಗವಾಸ್ಕರ್ ಅವರ ಸೈನು ಕೂಡ ಐತೆ. ಸೊ ಇಬ್ಬರದು ಸೈನ್ ಕೂಡ ಐತೆ. ಸೊ ಇದು ಕಪಿಲ್ ದೇವ್ ಅವರು ಕಪ್ಪಿಸ್ಕೊಳ್ಳುವಾಗ, ಕಪಿಲ್ ದೇವ್ ಕ್ಯಾಪ್ಟನ್ಶಿಪ್ಪಲ್ಲಿ ಕಪ್ಪಿಸ್ಕೊಳ್ಳುವಾಗ ತೆಗೆದಿರುವಂಥ ಫೋಟೋ ಇದು. ಸೊ ಇದು ಬಂದು ಅವರ ಸಿಗ್ನೇಚರು. ಮಹೇಂದ್ರ ಸಿಂಗ್ ಧೋನಿ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಗೆದ್ದಿರುವಂಥ ಕಪ್ಪಿದು. ಸೊ ಇದು ಬಂದು 2011ರಲ್ಲಿ ಕಪ್ ಗೆದ್ದಿರುವಂಥದ್ದು. ಸೊ ಸಚಿನ್ ತೆಂಡೂಲ್ಕರ್ ಅವರು ಅಲ್ಲವರೇ, MS ಧೋನಿ ಅವರು, ವಿರಾಟ್ ಕೊಹ್ಲಿ ಅವರು ಆಲ್ ಸ್ಕ್ವಾಡ್ ತೆಗೆಸ್ಕೊಂಡಿರುವಂಥ ಫೋಟೋ. 2011ರಲ್ಲಿ ಗೆದ್ದಿರುವಂಥ ಕಪ್ನ ಫೋಟೋ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬ್ಯಾಟ್ಗಳು ಬಂದು ಸೊ ವರ್ಲ್ಡಲ್ಲೇ ಯಾರು 300ಗಿಂತ ಜಾಸ್ತಿ ರನ್ಗಳನ್ನ ಹೊಡೆದವ್ರೆ ಅವ್ರುಗಳು ಉಪಯೋಗಿಸಿರುವಂಥ ಬ್ಯಾಟ್ಗಳಿವು. ಸೊ ಅವ್ರ ಬ್ಯಾಟ್ಗಳು ಮತ್ತು ಅವ್ರ ಫೋಟೋಗಳು ಐತೆ. ಸೊ ಅದ್ರಲ್ಲಿ ಬತ್ತು ಅಂತಂದರೆ ವೀರೇಂದ್ರ ಸೆಹ್ವಾಗ್ ನಮ್ಮ ಇಂಡಿಯನ್ ಕ್ರಿಕೆಟರು. ಸೊ ಅವ್ರ ಬ್ಯಾಟ್ ಕೂಡ ಐತೆ ವಿತ್ತು ಅವ್ರ ಸೈನ್ ಕೂಡ ಐತೆ. ಸೊ ಈ ರೂಮ್ ಕಾಣ್ತಾ ಇದೆಯಲ್ಲ, ಈ ರೂಮ್ ಸುತ್ತ ಎಲ್ಲಿ ನೋಡೋರು ಬರೀ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಮಾತ್ರನೇ ಇರುತ್ತೆ. ಸೊ ಯಾಕಂದರೆ ಈ ರೂಮ್ನ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಪ್ಯಾಡು, ಚೆಸ್ಟ್ ಗಾರ್ಡು ಮತ್ತು ಅವ್ರ ಫೋಟೋಗಳು, ಅವ್ರ ಜೆರ್ಸಿ ಎಲ್ಲನೂ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡಿ ರೂಮ್ ಫುಲ್ಲೂ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡೋರೆ. ಸೊ ಇವ್ರು ಬಂದು ಸಚಿನ್ ತೆಂಡೂಲ್ಕರ್ ಅವರು. ಸೊ ಇವರು ಅವ್ರ ಬ್ಯಾಟ್ನ ಡಿಸೈನ್ ಮಾಡಿದಂಥವ್ರು. ಸೊ ಇದು ಬಂದು ಸಚಿನ್ ತೆಂಡೂಲ್ಕರ್ ಅವರು ಉಪಯೋಗಿಸ್ತಾ ಇದ್ದಂತಹ ಚೆಸ್ಟ್ ಗಾರ್ಡ್ ಮತ್ತು ಎಲ್ಬೋ ಗಾರ್ಡ್. ಸೊ ಇದು ಸಚಿನ್ ತೆಂಡೂಲ್ಕರ್ ಅವ್ರದ್ದು ಶರ್ಟು. ಸೊ ಇದು ಸಚಿನ್ ತೆಂಡೂಲ್ಕರ್ ಯೂಸ್ ಮಾಡ್ತಾ ಇದ್ದಂಥ ಪ್ಯಾಡು. ಇದು ಸಚಿನ್ ತೆಂಡೂಲ್ಕರ್ ಅವ್ರದ್ದು ಪ್ಯಾಂಟು ಮತ್ತು ಶರ್ಟು ವಿತ್ತು ಕ್ಯಾಪು. ಸಚಿನ್ ತೆಂಡೂಲ್ಕರ್ ಅವರು ಟೆಸ್ಟ್ ಮ್ಯಾಚಲ್ಲಿ ಹಾಕ್ಕೊಂಡು ಆಡಿರುವಂಥ ಟೆಸ್ಟು ಶರ್ಟ್ ಪ್ಯಾಂಟು ವಿತ್ತು ಟೋಪಿ. ಸೊ ನೀವೆಂಗೆ ಆವಾಗಲೇ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ರೂಮ್ನ ಆಗಿದ್ರು, ಸೊ ಹಂಗೆ ಕೂಡ ವಿರಾಟ್ ಕೊಹ್ಲಿ ಅವ್ರಿಗೂ ಒಂದು ರೂಮ್ ಫುಲ್ಲು ಅವ್ರಿಗೋಸ್ಕರನೇ ಮಡಗೋರೆ. ಸೊ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಪ್ಯಾಡು, ಟೀ ಶರ್ಟು ಆ್ಯಂಡ್ ಬ್ಯಾಟು, ಹೆಲ್ಮೆಟ್ಗಳನ್ನೆಲ್ಲ ಈ ರೂಮಲ್ಲಿ ತೋರಿಸ್ತೀನಿ. ಸೊ ಇದು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮ್ಯಾಚಲ್ಲಿ ಯೂಸ್ ಮಾಡ್ದಂಥ ಶರ್ಟು. ಸೊ ಇದು ಬಂದು ವರ್ಲ್ಡ್ ಕಪ್ಪಲ್ಲಿ ಯೂಸ್ ಮಾಡಿದಂಥ ಟೀ ಶರ್ಟು. ಸೊ ಇದು ಬಂದು ವಿರಾಟ್ ಕೊಹ್ಲಿ ಅವರು ಯೂಸ್ ಮಾಡಿದಂಥ ಬ್ಯಾಟು. ಇದರಲ್ಲಿ 973 ರನ್ಗಳನ್ನ ಹೊಡೆದವ್ರೆ. ಸೊ ಇದು ಬಂದು ವಿರಾಟ್ ಕೊಹ್ಲಿ ಅವರು ಯೂಸ್ ಮಾಡಿದಂಥ ಗ್ಲೌಸು ಮತ್ತು ಪ್ಯಾಡ್ಸು. ಸೊ ಇದು ಬಂದು ಅವರು ಟೆಸ್ಟ್ ಮ್ಯಾಚಲ್ಲಿ ಯೂಸ್ ಮಾಡಿದಂಥ ಹ್ಯಾಟು ಅಂದರೆ ಟೋಪಿ ಇದು. ಸೊ ಇದನ್ನ ಗ್ಲಾಸ್ ಹಾಕ್ಬಿಟ್ಟು ಫ್ರೇಮ್ ಮಾಡಿ ಮಡಗವ್ರೆ.
ಸೊ ಈ ರೂಮ್ ಬಂದು ಐ ಪಿ ಎಲ್ಗೋಸ್ಕರನೇ ಮಾಡಿರುವಂಥ ರೂಮ್ ಇದು. ಸೊ ಇದು ಐ ಪಿ ಎಲ್ ಆಡ್ತಾರಲ್ಲ ಅವ್ರು ಯೂಸ್ ಮಾಡುವಂಥ ಹೆಲ್ಮೆಟ್ಗಳಿದು. ಸೊ ಆ ಟೀಮ್ ಮೇಲೆ ಅವ್ರವ್ರ ಕ್ಯಾಪ್ಟನ್ಗಳು ಬಂದು ಸಿಗ್ನೇಚರ್ ಮಾಡವ್ರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಹೇಂದ್ರ ಸಿಂಗ್ ಧೋನಿ ಅವರದು ಸೈನ್ ಹಾಕ್ಸವ್ರೆ ಇಲ್ಲಿ. ಐ ಪಿ ಎಲ್ ಸ್ಟಾರ್ಟ್ ಆದಮೇಲೆ ಯಾವ್ಯಾವ ಟೀಮ್ ಇತ್ತೋ ಆ ಟೀಮ್ ಮಾತ್ರ ಜೆರ್ಸಿ ಮಾತ್ರ ಮಡಗೋರು ಈಗ. ಸೊ ಯಾಕಂದರೆ ಲಕ್ನೋ ಸೂಪರ್ ಜೈನ್ಸ್ ಮತ್ತು ಜಿ ಟಿ ಈಗ ಎಕ್ಸ್ಟ್ರಾ ಆ್ಯಡ್ ಆಗೈತೆ. ಸೊ ಅದಕ್ಕೆ ಅವೆರಡು ಟೀಮ್ದು ಟಿ ಶರ್ಟ್ ಇಲ್ಲ. ಸೊ ಅದರಿಂದ ಇಲ್ಲಿ ಟೋಟಲಾಗಿ ಏನು ನೋಡ್ತಾ ಇದ್ದೀರೋ ಇವೆಲ್ಲ ಆವಾಗ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಆವಾಗ ಇದ್ದಂಥ ಫ್ರಾಂಚೈಸಿಗೆ ಮಾತ್ರ ಇವಾಗ ಜೆರ್ಸಿಗಳನ್ನ ಮಡಗವ್ರೆ. ಸೊ ಇದು ಬಂದು ಅನಿಲ್ ಕುಂಬ್ಳೆ ಅವರ ಶರ್ಟ್ ಇದು. ಸೊ ಇದು ಬಂದು ವುಮೆನ್ಸ್ಗಳು ಯೂಸ್ ಮಾಡಿರುವಂಥ ಟಿ ಶರ್ಟು ಮತ್ತು ವುಮೆನ್ಸ್ ಕ್ರಿಕೆಟರ್ಸು ಯೂಸ್ ಮಾಡಿರುವಂಥ ಬಾಲು. ಸೊ ಅವ್ರಿಗೆ ಕೊಟ್ಟಿರುವಂಥ ಕಪ್ಗಳು ನೋಡಿ. ಸೊ ಅವ್ರು ಯೂಸ್ ಮಾಡಿದಂಥ ಗ್ಲೌಸ್ಗಳು ನೋಡಿ. ಸೊ 2025ರಲ್ಲಿ ಇಂಡಿಯಾ ಕಪ್ ಗೆದ್ದಿತ್ತಲ್ಲ ವುಮೆನು, ಆವಾಗ ಯಾರ್ಯಾರು ಆಡಿದ್ರೋ ಅವ್ರದ್ದು ಸಿಗ್ನೇಚರ್ಗಳು ಮಾತ್ರ ಈ ಬ್ಯಾಟ್ ಮೇಲೆ ಸಿಗ್ನೇಚರ್ಗಳು ಹಾಕ್ಸಿ ಇದನ್ನು ಫ್ರೇಮ್ ಮಾಡಿ ವುಮೆನ್ ರೂಮಲ್ಲಿ ಮಡಗವ್ರೆ. ಮ್ಯೂಸಿಯಮ್ಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದೈತೆ, ನೋಡ್ತಾ ಇರ್ಬೋದು ನೀವೀಗ. ಸೊ ಈ ವಿಡಿಯೋನ ನೀವು ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಕ್ರಿಕೆಟ್ ಆಡೋ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ.